ಎಲ್ಲಿದ್ದೀರಾ? ಬಂದ ಇದು ಕ್ಯಾರ್ ಇದು ಮವಿ ಕ್ಯಾರ್ ಹಾಸ್ಪಿಟ್ಲ್ ಇತ್ತು ಅದೇನು ಕ್ಯಾರ್ ಸರ್ಕಲ್ಗೆ ಹಾಂ ಬರ್ತಾಯಿದ್ದೀನಿ. ಹಾಂ ಸ್ವಿಚ್ ಆಫ್. ಇಲ್ಲ ಬಿಡಲ್ಲ. ಸರ್ ಗುಡ್ ಮಾರ್ನಿಂಗ್. ಓಪನ್ ಆಯ್ತು. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಮೈ ಶೋ ಆ್ಯಂಡ್ ದಿಸ್ ಇಸ್ MC ವಿಜಯ ಕೌಸಲ್ಯ. MC ವಿಜಯ ಕೌಸಲ್ಯ ಯೂಟ್ಯೂಬ್ ಚಾನಲ್ ಹಾಗೂ ಇಂಡಿಯನ್ ಟಿವಿಯ ಎಲ್ಲ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಆನೆಗಳು ನಮ್ಮ ಮೈಸೂರಿಗೆ ಬಂದ ಕೂಡಲೇ ಒಂದಲ್ಲ ಒಂದು ರೀತಿಯ ವಿಶೇಷತೆಗಳು ನಡೀತಾ ಹೋಗುತ್ತೆ. ಏನು ಮೈಸೂರಿಗೆ ಬಂದಂಥ ಆನೆಗಳು ಅರಮನೆಗೆ ಎಂಟ್ರಿ ಆದವು. ಅದಾದ ಬಳಿಕ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನು ಅಂತಂದರೆ ಆನೆಗಳ ಒಂದು ತೂಕವನ್ನು ಹಾಕುವಂಥ ಪ್ರಕ್ರಿಯೆ. ಹೌದು, ಇದು ಯಾಕೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಆನೆಗಳು ಅಲ್ಲಿಂದ ಬಂದ ಮೇಲೆ ಒಂದು ವೆಯ್ಟ್ ಇರ್ತವೆ, ಅಂದರೆ ಕಾಡಿನಿಂದ ಬಂದಾಗ ಒಂದು ವೆಯ್ಟ್ ಇರ್ತವೆ, ಮತ್ತು ಇಲ್ಲಿಂದ ಹೋಗೋ ವೇಳೆಯಲ್ಲಿ ಮತ್ತೊಂದು ತೂಕ ಆಗಿರ್ತವೆ. ಯಾಕೆಂದರೆ ಇಲ್ಲಿ ಕೊಡುವಂಥ ಒಂದು ವಿಶೇಷವಾದಂಥ ಫುಡ್ ಏನಿರುತ್ತೆ ಅದನ್ನು ತಿಂದ ಬಳಿಕ. ಹಾಗಾಗಿ ಮೊದಲಿಗೆ ಬಂದಂಥ ಮೊದಲು ಬಂದು ನೆಕ್ಸ್ಟ್ ಡೇ ಅದಕ್ಕೆ ತೂಕ ಹಾಕುವಂಥ ಒಂದು ಪ್ರಕ್ರಿಯೆ ನಡೆಯುತ್ತೆ. ಈಗ ಅದಕ್ಕಾಗಿ ನಮ್ಮ ಎಲ್ಲ 9 ಆನೆಗಳು, ದ ಫಸ್ಟ್ ಬ್ಯಾಚ್ನಲ್ಲಿ ಬಂದಂಥ 9 ಆನೆಗಳು ಇವಾಗ ತೂಕ ಹಾಕಿಸ್ಕೊಳ್ಳೋದಕ್ಕೆ ಹೊರಟಿದ್ದಾವೆ. ಈ ಬಾರಿ ಪ್ರಶ್ನೆ ಏನು ಅಂತಂದರೆ ಯಾವ ಒಂದು ಆನೆ ತುಂಬ ಜಾಸ್ತಿ ತೂಕವನ್ನು ಹೊಂದಿದೆ, ಇನ್ನು ಯಾವ ಒಂದು ಆನೆ ಕಮ್ಮಿ ತೂಕವನ್ನು ಹೊಂದಿದೆ ಅಂತ. ಪ್ರತಿ ಬಾರಿ ನಾವು ಈ ತೂಕ ಹಾಕುವಂಥ ಪ್ರಕ್ರಿಯೆ ನಡೀತಿದ್ದಾಗ ವಿತೌಟ್ ಡೌಟ್ ಹೇಳ್ತಾ ಇದ್ವಿ ನಮ್ಮ ಅರ್ಜುನನೇ ಅತಿ ಹೆಚ್ಚು ದೇಹದ ತೂಕವನ್ನು ಹೊಂದಿರ್ತಿದ್ದ ಅಂತ. ಆ್ಯಂಡ್ ಅಫ್ಕೋರ್ಸ್ ಅದೇ ಥರ ಪ್ರತಿ ಬಾರಿ ಕೂಡ ಅರ್ಜುನನ ದೇಹ ತೂಕ ಎಲ್ಲ ಆನೆಗಳಿಗಿಂತ ಜಾಸ್ತಿ ಇರ್ತಾ ಇತ್ತು. ಬಟ್ ಈ ಸಲ ಇರುವಂಥ ಈ 9 ಆನೆಗಳಲ್ಲಿ ಅತಿಯಾದ ದೇಹದ ತೂಕ ಯಾವ ಆನೆ ಹೊಂದಿದೆ ಬನ್ನಿ ಅಲ್ವಾದರೆ ತಿಳ್ಕೊಳ್ಳೋಣ ಅಲ್ವಾ. ಈಗ ಅರಮನೆಯಿಂದ ಹೊರಟಂಥ ನಮ್ಮ ಆನೆಗಳು KR ಸರ್ಕಲಿಂದ ಈಗ ಧನ್ವಂತರಿ ರಸ್ತೆಯಲ್ಲಿ ಹೋಗ್ತಾ ಇದ್ದಾವೆ. ಈಗ ಧನ್ವಂತರಿ ರಸ್ತೆಯಲ್ಲಿ ಇರುವಂಥ ಒಂದು ವೇವಿಂಗ್ ಮಿಷಿನ್ ಏನಿದೆ ಅಲ್ಲಿ ಇದರ ತೂಕ ಹಾಕುವಂಥ ಒಂದು ಪ್ರಕ್ರಿಯೆ ನಡೆಯುತ್ತೆ. ಹಾಗಾದರೆ ನೋಡೋಣ ಅಲ್ವಾ. ಲೆಟ್ಸ್ ಸಿ ಯಾವ ಆನೆ ಅತಿ ಜಾಸ್ತಿ ತೂಕವನ್ನು ಹೊಂದಿದೆ. ಲೆಟ್ಸ್ ಗೋ ಹೆಡ್. ಮೈಸೂರಿನ ಧನ್ವಂತರಿ ರಸ್ತೆಯಲ್ಲಿರುವಂಥ ಸಾಯಿರಾಮ್ ಆ್ಯಂಡ್ ಕೋ ಇಲ್ಲಿ ಬಂದು ಟನ್ಸ್ ಲಾರಿಗಳನ್ನು ವೇಯಿಂಗ್ ಮಾಡುವಂಥ ಒಂದು ಸರ್ವಿಸ್ ಇರುವಂಥ ಇದ್ದಾಗ ಇದು ಬಹಳಷ್ಟು ವರ್ಷಗಳಿಂದ ಈ ಕೆಲಸವನ್ನು ಮಾಡ್ಕೊಂಡು ಬಂದಿದೆ. ಅಂದರೆ ಅರಮನೆಗೆ ಬರುವಂಥ ಎಲ್ಲ ಆನೆಗಳ ದೇಹದ ತೂಕ ಹಾಕುವಂಥ ಪ್ರಕ್ರಿಯೆಯನ್ನು ಈ ಒಂದು ಮಷಿನ್ ಮಾಡೋಕ್ಕೆ ಮುಂದಾಗಿದೆ ಅಂತ ಹೇಳ್ಬೋದು. ಇವರು ಭಾಳಷ್ಟು ವರ್ಷಗಳಿಂದ ಈ ಕೆಲಸ ಮಾಡ್ಕೊಂಡ್ಬಂದು ಈ ಬಾರಿ ಕೂಡ ಇದೇ ಜಾಗದಲ್ಲಿ ನಮ್ಮ ಆನೆಗಳು ತಮ್ಮ ತೂಕವನ್ನು ಹಾಕಿಸ್ಕೊಳ್ಳೋದಕ್ಕೆ ಬಂದಿದ್ದಾವೆ. ಹಾಗೆ ಏನು ನಿನ್ನೆ ಅಷ್ಟೇ ಅರಮನೆಗೆ ಎಂಟ್ರಿ ಆದಂಥ ನಮ್ಮ ಆನೆಗಳು ಬಹಳ ಕಲರ್ಫುಲ್ಲಾಗಿ ಇವತ್ತು ಕೂಡ ಕಾಣ್ತಾ ಇರೋದ್ರಿಂದ ಕಣ್ಣಿಗೆ ಹಬ್ಬ. ಮೈಸೂರಿನ ಜನರು ಕೂಡ ಇದನ್ನು ನೋಡಿ ಕಣ್ತುಂಬಿಸ್ಕೋತಾ ಇದ್ದಾರೆ. ಇನ್ನು ಅಭಿಮನ್ಯು ಮುಂದಾಳತ್ವದಲ್ಲಿ ಇನ್ನು 9 ಆನೆಗಳು ಫಾಲೋಡ್ ಬೈ ಎಲ್ಲ ಆರಾಮಾಗಿ ನಿಧಾನಕ್ಕೆ ಹೋಗ್ತಾ ಇದ್ದಾವೆ. ಈಗ ನೋಡೋಣ ಈ ಒಂದು ತೂಕ ಹಾಕುವಂಥ ಪ್ರಕ್ರಿಯೆಯಲ್ಲಿ ನಮ್ಮ ಯಾವ ಆನೆ ಅತಿ ಹೆಚ್ಚಿನ ದೇಹದ ತೂಕವನ್ನು ಹೊಂದಿದೆ ಅನ್ನೋದು ಎಕ್ಸೈಟಿಂಗ್ ಪಾರ್ಟ್. ಹಾಗಾದರೆ ನೋಡೋಣ ಅಲ್ವಾ. ಲೆಟ್ಸ್ ಗೋ. ದಸರಾ ಗಜಪಡೆಗೆ ತೂಕ ಹಾಕುವ ಪ್ರಕ್ರಿಯೆ ನಡೆದಿದ್ದು ಮತ್ತಿಗುಡಿನಿಂದ ಬಂದಿರುವಂತಹ ನಮ್ಮ ಟೀಮ್ ಕ್ಯಾಪ್ಟನ್ ಅಭಿಮನ್ಯು 5560 ತೂಕವನ್ನು ಹೊಂದಿದ್ದು ಎಲ್ಲ ಆನೆಗಳಿಗಿಂತ ಅತಿ ಹೆಚ್ಚು ತೂಕವನ್ನು ಇವನು ಹೊಂದಿದ್ದಾನೆ.
ಹಾಗೂ ಎಣ್ಣಾನೆಗಳಲ್ಲಿ ಆಗಮಿಸಿರುವಂತಹ ವರಲಕ್ಷ್ಮಿ 3495 ಕೆಜಿ ತೂಕವನ್ನು ಹೊಂದಿದ್ದಾಳೆ. ಹಾಗೆ ನಮ್ಮ ನೆಚ್ಚಿನ ತುಂಟಾಟ ಆಡುವಂತ ಮತ್ತಿಗೂಡಿನ ಭೀಮಾ 4945 ಕೆಜಿ ತೂಕವನ್ನು ಹೊಂದಿದ್ದು ಕಳೆದ ಬಾರಿಗಿಂತ 100 ಕೆಜಿ ತೂಕವನ್ನು ಹೆಚ್ಚಾಗಿ ಹೊಂದಿದ್ದಾನೆ. ದಸರಾ 2024ರ ಮೊದಲನೇ ಹಂತದ ಹೊಸ ಆನೆಯಾಗಿ ಎಲ್ಲರ ನಿರೀಕ್ಷೆ ಮೂಡಿಸಿರುವ ಏಕಲವ್ಯ ಕೂಡ 4730 ಕೆಜಿ ತೂಕವನ್ನು ಹೊಂದಿದ್ದಾನೆ. ಮತ್ತೊಂದು ಹೆಣ್ಣಾನೆ ಲಕ್ಷ್ಮಿ. ರಾಮಪುರ ಕ್ಯಾಂಪಿನಿಂದ ಆಗಮಿಸಿರುವಂತಹ ಲಕ್ಷ್ಮಿ 2480 ಕೆಜಿ ತೂಕವನ್ನು ಹೊಂದಿದ್ದಾಳೆ. ರಾಮಪುರ ಕ್ಯಾಂಪಿನಿಂದ ಆಗಮಿಸಿರುವಂತಹ ಮತ್ತೊಂದು ಆನೆ ರೋಹಿತ. ರೋಹಿತ ಈ ಬಾರಿ 3625 ಕೆಜಿ ತೂಕವನ್ನು ಹೊಂದಿದ್ದಾನೆ. ದುಬಾರಿಯಿಂದ ಆಗಮಿಸಿರುವ ಸಾಧು ಸ್ವಭಾವದ ನಮ್ಮ ಗೋಪಿ ಕೂಡ 4970 ಕೆಜಿ ದೇಹದ ತೂಕವನ್ನು ಹೊಂದಿದ್ದು ಈ ಬಾರಿ ಇರುವ ಎಲ್ಲ ನಮ್ಮ ಗಜಪಡೆಯಲ್ಲಿ 3ನೆಯ ಸ್ಥಾನವನ್ನು ಗಿಟ್ಟಿಸಿಕೊಂಡಿದ್ದಾನೆ. ಕಂಚನ್. ಬಹಳಷ್ಟು ಜನರ ಮೆಚ್ಚುಗೆಗೆ ಪಾತ್ರವಾಗಿರುವಂತಹ ಕಂಚನ್ ದುಬಾರಿಯಿಂದ ಆಗಮಿಸಿದ್ದು 4515 ಕೆಜಿ ದೇಹದ ತೂಕವನ್ನು ಹೊಂದಿದ್ದಾನೆ. ಧನಂಜಯ. ದುಬಾರಿಯಿಂದ ಆಗಮಿಸಿದ ಇವನು ಕಳೆದ ಬಾರಿ ರಾಜಮನೆತನದ ಪಟ್ಟದ ಆನೆಯಾಗಿದ್ದ
ಹಾಗೂ ಈ ಬಾರಿ ತೂಕ ಹಾಕುವ ಪ್ರಕ್ರಿಯೆಯಲ್ಲಿ 2ನೇ ಸ್ಥಾನವನ್ನು ಗಿಟ್ಟಿಸಿಕೊಂಡಿದ್ದಾನೆ. ಇವನ ದೇಹದ ತೂಕ ಬರೋಬ್ಬರಿ 5,155 ಕೆಜಿ ತೂಕವನ್ನು ಹೊಂದಿದ್ದಾನೆ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ದಸರಾಗೆ ಬಂದಂಥ ಆನೆಗಳು ಅದರ ತೂಕ ಹಾಕುವಂಥ ಪ್ರಕ್ರಿಯೆ ಅಂತ ಬಂದಾಗ ಬಹಳಷ್ಟು ವರ್ಷಗಳಿಂದ ಇದೇ ಜಾಗಕ್ಕೆ ಬಂದು ತೂಕಗಳನ್ನು ಹಾಕಿಸ್ಕೊಳ್ಳುವಂಥದ್ದು. ಸೊ ಅದರ ಮಾಲೀಕರು ಈಗ ನಮ್ಮ ಜೊತೆ ಇದ್ದಾರೆ, ಅದನ್ನು ಮಾತಾಡ್ಸೋಣ. ಸರ್ ನಮಸ್ತೆ. ಸರ್ ನಮಸ್ಕಾರಮ್ಮ. ಸೊ ಎಷ್ಟು ಹೆಮ್ಮೆ, ಎಷ್ಟು ಖುಷಿ ಇದೆ ಈ ಸಲ ಆನೆಗಳನ್ನು ನೋಡೋಕೆ ಹೋಗ್ತೀರಾ, ಆನೆಗಳೇ ನಿಮ್ಮ ಹತ್ರ ಬರ್ತವೆ. ಹೌದು, ಇದು ಭಾರಿ ನಮಗೆ ಒಂದು ಸಂತಸದ ವಿಷಯ. ಯಾಕೆಂದರೆ ಮೈಸೂರಿಗೆ ಗಜಪಾಯನ ಸ್ಟಾರ್ಟ್ ಆಗ್ತಾ ಇದ್ದಂಗೆ ಫಸ್ಟು ಅದನ್ನು ಸರ್ಟಿಫಿಕೇಷನ್ ಅಂತ ನಮ್ಮ ಜಾಗಕ್ಕೆ ಬಂದು ನಾವು ಒಂದು ತೂಕ ಹಾಕಿ ಕೊಡ್ತೀವಿ. ಅದರಿಂದ ಅದರ ಹೆಲ್ತ್ ಸ್ಟೇಟಸ್ ಏನು ಅಂತ ಚೆನ್ನಾಗಿ ಗೊತ್ತಾಗುತ್ತೆ. ಈ ಸಲ ಏನಾಯಿತು ಅಂದರೆ ಎಲ್ಲರೂ ಬಂದಿದ್ದಾರೆ, ನನ್ನ ಜೊತೆಗೆ ನಾವು ಲಯನ್ಸ್ ಕ್ಲಬ್ ಮೆಂಬರು. ಅವರು ಎಲ್ಲ ಸ್ವಲ್ಪ ಆನೆಗಳಿಗೆ ವೇಟ್ ಗೇನ್ ಮಾಡೋಕ್ಕೆ ಸ್ವಲ್ಪ ಬಾಳೆಹಣ್ಣು ಮತ್ತು ಬೆಲ್ಲ ಮತ್ತು ಇದೆಲ್ಲ ಸ್ವೀಟ್ ಕೊಟ್ಟು ಎಲ್ಲರಿಗೂ ಒಂದು ಪ್ರೋತ್ಸಾಹ ಮಾಡಿಸಿ ನಮ್ಮ ಒಂದು ಇದು ಮಾಡುವಂಥ ಒಂದು ಸಣ್ಣ ಕಾರ್ಯಕ್ರಮನ ಇಟ್ಕೊಂಡು ಇದೊಂದು ತುಂಬ ಹೆಮ್ಮೆಯಾದ ವಿಷಯ ನಮಗೆ. ಪ್ರತಿ ವರ್ಷವೂ ಇಲ್ಲೇ ಮೋರ್ ದೆನ್ 50 ಇಯರ್ಸ್ ನಮ್ಮ ಹತ್ರನೇ ಇದು ಆಗ್ತದೆ. ನಮ್ಮದು ಸಾಯಿರಾಮ್ ಬೇಬಿಟ್ ಸ್ಟಾರ್ಟ್ ಆಗಿ 62 ವರ್ಷ ಆಗೋಯ್ತು. ಇದೇ ಜಾಗದಲ್ಲಿದೆ. ನಮ್ಮ ತಂದೆಯವರು ಸ್ಟಾರ್ಟ್ ಮಾಡಿದ್ರು. ಈಗ ಅದು ನಡ್ಕೊಂಡು ಹಂಗೆ ಬರ್ತಾ ಇದ್ದೆ. ತಂದೆಯವ್ರ ಕಾಲಿಂದ ನಡೀತಾ ಬರ್ತಾ ಇದ್ದು. ನಿಮ್ಮ ಪರಿಚಯ? ನಾನು ಗಣೇಶ್ ಪ್ರಸಾದ್ ಅಂತ. ಸೊ ಗಣೇಶ್ ಪ್ರಸಾದ್ ರವರು ಚಿಕ್ಕ ವಯಸ್ಸಿನಿಂದನೂ ಆನೆಗಳನ್ನು ನೋಡ್ತಾ ತಂದೆಯಿಂದ ಬಂದ ನೆಕ್ಸ್ಟ್ ಲೆವೆಲ್ ಏನಿದೆ ಅದನ್ನು ಕೂಡ ಅವ್ರು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮ ಮಾಹಿತಿಗಾಗಿ. ನಮ್ಮ ಲಯನ್ಸ್ ಕ್ಲಬ್ ಆಫ್ ಮೈಸೂರು ಪ್ಲಾಟಿನಮ್ ಕಡೆಯಿಂದ ಇವತ್ತೊಂದು ಸಣ್ಣ ಸೇವಾರ್ಥ ಒಂದು ಓಕೆ. ತೂಕದ ಜೊತೆಗೆ ನಮ್ಮ ಆನೆಗಳಿಗೆ ಒಂದು ದಷ್ಟಪುಷ್ಟವಾದಂಥ ಆಹಾರವನ್ನು ಕೂಡ ಲಯನ್ಸ್ ಕ್ಲಬ್ ಎಲ್ಲರಿಗೂ ಸ್ವೀಟು ಪಬ್ಲಿಕ್ಗೆಲ್ಲ. ಥ್ಯಾಂಕ್ ಯು. ಥ್ಯಾಂಕ್ ಯು. ಸ್ನೇಹಿತರೆ, ಇವತ್ತು ತೂಕ ಹಾಕುವಂಥ ಪ್ರಕ್ರಿಯೆ ನಡೆದಿದ್ದು ಮೈಸೂರಿನ DCF ಆದಂಥ ಶ್ರೀಯುತ ಪ್ರಭುಗೌಡ ಸರ್ ನಮ್ಮ ಜೊತೆ ಇದ್ದಾರೆ. ಸೊ ಸರ್ ನಮಸ್ತೆ. ಸರ್ ಸರ್, ಇವತ್ತು ತೂಕ ಹಾಕುವಂಥ ಪ್ರಕ್ರಿಯೆ ನಡೆದಿದೆ. ಹಾಗೆ ಯಾವ ಆನೆ ಅತಿ ಹೆಚ್ಚು ತೂಕವನ್ನು ಹೊಂದಿದೆ? ಅಭಿಮನ್ಯು ಚೆನ್ನಾಗಿ ಒಳ್ಳೆಯ ತೂಕ ಹೊಂದಿದೆ. 5,400 kgನ ಈ ಸಲ ತೂಕ ಹೊಂದಿದೆ. ಎಲ್ಲ ಆನೆಗಳು ಚೆನ್ನಾಗಿದ್ದಾವೆ, ಸದೃಢವಾಗಿದ್ದಾವೆ, ಏನು ತೊಂದರೆ ಇಲ್ಲ. ತೂಕದಲ್ಲಿ ಏನು ನನಗೇನು ವ್ಯತ್ಯಾಸ ಅನ್ಕೊಂಡಿಲ್ಲ. ಇನ್ನು ಮೇಲೆ ನಾವು ಅಡಿಷ್ನಲ್ ಇಲ್ಲಿ ಸ್ಪೆಷಲ್ ರೇಷನ್ನು ಮತ್ತು ಸ್ಪೆಷಲ್ ಫುಡ್ ಕೊಡೋದ್ರಿಂದ ಎಷ್ಟು ಗೇನ್ ಆಗುತ್ತೆ ಮತ್ತು ಇನ್ನು ಎಷ್ಟಿದು ಅದರ ಬ್ಯಾಲೆನ್ಸನ್ನು ಎಷ್ಟು ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವು ತೂಕನ ಮಾಡಿರೋದು. ಹೆಚ್ಚು ತೂಕ ಹೊಂದಿದ ತಕ್ಷಣ ಅದೇನು ಇದು ಅಂತಲ್ಲ, ಎಲ್ಲದು ಅದ್ರದ್ದು ಬಾಡಿ ಸೈಜ್ಗೆ ಅಷ್ಟು ತೂಕ ಇರಲೇಬೇಕು ಅಂತ ನಮ್ಮದು ಒಂದು ಡಯಟ್ ಇದು ಚಾರ್ಟ್ ಇರುತ್ತೆ. ಸೊ ಅದ್ರ ಪ್ರಕಾರ ನಾವು ಅದನ್ನು ಕ್ಯಾಲ್ಕುಲೇಷನ್ ಮಾಡೋ ಸಲುವಾಗಿ ಇವತ್ತು ತೂಕ ಪರೀಕ್ಷೆ ಮಾಡಿದ್ವಿ. ಓಕೆ. ಸೊ ಸದ್ಯದ ಪರಿಸ್ಥಿತಿಯಲ್ಲಿ 9 ಆನೆಗಳ ಒಂದು ಆರೋಗ್ಯ ಹೇಗಿದೆ ಸರ್? ಎಲ್ಲ ಆನೆಗಳ ಆರೋಗ್ಯ ಸ್ಥಿತಿ ಚೆನ್ನಾಗೇ ಇದೆ, ಯಾವುದೇ ರೀತಿಯ ತೊಂದರೆ ಇಲ್ಲ. ಹಾಗಾಗಿ ಸೊ ನಾವು ರೇಷನ್ನ ಯಾಕೆ ಕೊಡ್ತೀವಿ ಹೆಚ್ಚಿಗೆ ಅಂತಂದರೆ ಒಂದು ಸ್ವಲ್ಪ ಇದು ಚೆನ್ನಾಗಿ ತಿಂದು ಇನ್ನೂ ಸ್ವಲ್ಪ ಗಟ್ಟಿಮುಟ್ಟಾಗಿರಲಿ, ಲಾಂಗ್ ಸ್ಟ್ಯಾಂಡಿಂಗು ಲಾಂಗ್ ವಾಕಿಂಗು ಎಲ್ಲ ಆಗಬೇಕಲ್ಲ, ಅದಕ್ಕೋಸ್ಕರ ಸ್ವಲ್ಪ ಚೆನ್ನಾಗಿರೋ ರೇಷನ್ನ ಕೊಡ್ತೀವಿ. ಇನ್ನು ಈ ಒಂದು ಸ್ಪೆಷಲ್ ರೇಷನ್ ಕೊಡೋದ್ರಿಂದ ಮತ್ತೆ ಇದು ಹೋಗೋ ವೇಳೆಯಲ್ಲಿ ಇನ್ನು ಅತಿ ಹೆಚ್ಚು ತೂಕವನ್ನು ತಗೊಂಡು ಹೋಗುತ್ತೆ ಅಂತ ಅನ್ಸುತ್ತೆ? ಅತಿ ಹೆಚ್ಚಂತೇನಿಲ್ಲ. ಸೊ ಅದರ ಬಾಡಿ ಸೈಜ್ಗೆ ಎಷ್ಟು ಬೇಕು ಅನ್ನೋದನ್ನು ನಾವು ಇಲ್ಲಿ ಜನರಲಿ ಏನಂತಂದರೆ ಈ ಮೈಸೂರು ಇದರಲ್ಲಿ ನಮ್ಗೆ ನೀವು ಜಂಬೂ ಸವಾರಿ ಮಾಡಬೇಕಂದ್ರೆ ಹೋಲ್ ಡೇ ನಿಂತ್ಕೋಬೇಕು, ಫುಡ್ ಇಲ್ಲದೆ ಇರಬೇಕು, ಆ ಸ್ಟೆಮಿನಾ ಬರಬೇಕು. ಆ ಸ್ಟೆಮಿನಾ ಕ್ರಿಯೇಟ್ ಮಾಡೋ ಸಲುವಾಗಿ ನಾವು ಸ್ಪೆಷಲ್ ರೇಷನ್ನ ಕೊಡ್ತೀವಿ. ಓಕೆ. ಸೊ ಈಗ ಆಲ್ರೆಡಿ ಸ್ಪೆಷಲ್ ರೇಷನ್ ಪ್ರಾರಂಭ ಆಗಿದೆಯಾ ಸರ್ ಕೊಡಲಿಕ್ಕೆ? ಇಲ್ಲ, ಇವತ್ತು ಸಂಜೆ ಅಥವಾ ನಾಳೆ ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡ್ತೀವಿ. ಈ ತೂಕ ಆಯ್ತಲ್ಲ, ತೂಕ ಪರೀಕ್ಷೆ ಆದಮೇಲೆ ನಾವು ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಓಕೆ. ಇನ್ನು 2ನೇ ಹಂತದ ಆನೆಗಳು ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ಮೈಸೂರಿಗೆ? ಆಗಸ್ಟ್ ಇದು ಸೆಪ್ಟೆಂಬರ್ ಮೊದಲೇ ವಾರದಲ್ಲಿ ನಾವು ತಿಳಿಸ್ತೀವಿ. ಓಕೆ. ಥ್ಯಾಂಕ್ ಯು ಸೊ ಮಚ್. ಧನ್ಯವಾದ ಸರ್. ಸದ್ಯಕ್ಕೆ ಈಗ ಅಭಿಮನ್ಯು ಅತಿ ಹೆಚ್ಚು ತೂಕವನ್ನು ಹೊಂದಿದ್ದು, ಹಾಗೆ ಅತಿ ಹೆಚ್ಚು ತೂಕವನ್ನು ಹೊಂದಿದ ತಕ್ಷಣ ಅದು ಬಲಶಾಲಿ ಅನ್ನೋ ಹಾಗಿಲ್ಲ, ಅದಕ್ಕೆ ತಕ್ಕಂಥ ಬಾಡಿಗೆ ಬೇಕಾದಂಥ ಒಂದು ತೂಕವನ್ನು ಹೊಂದಿರುವಂಥದ್ದು. ಹಾಗೆ ಎಲ್ಲ 9 ಆನೆಗಳ ಆರೋಗ್ಯ ಸುಖಕರವಾಗಿದೆ, ಹಾಗೆ ಆರೋಗ್ಯಕರವಾಗಿದೆ ಅನ್ನೋದನ್ನು ನಮ್ಮ ಮೈಸೂರಿನ DCF ಆದಂಥ ಶ್ರೀಯುತ ಪ್ರಭುಗೌಡರವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ನಾವು ಧನ್ಯವಾದಗಳನ್ನು ತಿಳಿಸ್ತೀವಿ. ಥ್ಯಾಂಕ್ಸ್. ಸ್ನೇಹಿತರೆ, ಇವತ್ತು ನಮ್ಮ ಆನೆಗಳಿಗೆ ತೂಕ ಹಾಕುವಂಥ ಪ್ರಕ್ರಿಯೆ ಯಶಸ್ವಿಯಾಗಿ ನಡೆದಿದ್ದು, ಯಾವ ಆನೆ ಅತಿ ಹೆಚ್ಚು ತೂಕವನ್ನು ಹೊಂದಿದೆ ಅನ್ನೋದಾದರೆ ಅಫ್ಕೋರ್ಸ್ ನಮ್ಮ ಟೀಮ್ ಕ್ಯಾಪ್ಟನ್ ಅಭಿಮನ್ಯು ಆ ಒಂದು ಸ್ಥಾನವನ್ನು ಪಡ್ಕೊಂಡಿದ್ದಾನೆ. ಎಲ್ಲ ಒಂದು ಕಡೆ ಈ ಒಂದು ಸಮಯದಲ್ಲಿ ನಾವು ಅರ್ಜುನನನ್ನು ಮಿಸ್ ಮಾಡ್ಕೋತಾ ಇದ್ದೀವಿ. ಅದರದ್ದು ನೆಕ್ಸ್ಟ್ ಯಾವಾಗಲೂ ಇರ್ತಾ ಇದ್ದಿದ್ದಂಥದ್ದು ನಮ್ಮ ಅಭಿಮನ್ಯುನೇ. ಸೊ ಹಾಗಾಗಿ ಅಭಿಮನ್ಯು ಆ ತೂಕವನ್ನು ಹೊಂದಿದ್ದು. ಇನ್ನು 2ನೇ ಒಂದು ತೂಕದ ಒಂದು ಸ್ಥಾನವನ್ನು ಹೊಂದಿದ್ದಾನೆ, ಅದು ಧನಂಜಯ. ಸೊ ಅಭಿಮನ್ಯು ಎಷ್ಟು ಅಂತಂದರೆ ಇಟ್ಸ್ 5,560 kgಯನ್ನು ಅವನು ಹೊಂದಿದ್ದಾನೆ.
ಹಾಗೆ ಇನ್ನು ಎರಡನೆಯ ತೂಕವನ್ನು ಹೊಂದಿರುವಂಥ ಆನೆ 5155 kg ಧನಂಜಯ ಹೊಂದಿರ್ತಾನೆ. ಸೊ ಫಾಲೋಡ್ ಬೈ ಯಾವ್ಯಾವ ಆನೆ ಎಷ್ಟೆಷ್ಟು ತೂಕ ಇದೆ ಅಂತ ಕೂಡ ನಾನು ಹೇಳ್ಬಿಡ್ತೀನಿ. ಮೊದಲಿಗೆ ಅಭಿಮನ್ಯುವಿಂದ ಶುರುವಾದದ್ದು 5560 kg, ತದನಂತರ ವರಲಕ್ಷ್ಮಿ 3495 kg, ಭೀಮ 4945 kg, ಏಕಲವ್ಯ 4730 kg, ಲಕ್ಷ್ಮಿ 2480 kg, ರೋಹಿತ 3625 kg, ಗೋಪಿ 4970 kg, ಕಂಜನ್ 4515 kg, ಹಾಗೆ ಧನಂಜಯ 5155 kg. ಹಾಗೆ ಈ ಮೂಲಕ ನಮ್ಮ ತೂಕ ಹಾಕುವಂಥ ಪ್ರಕ್ರಿಯೆಯಲ್ಲಿ ಆ್ಯಸ್ ಯೂಶುವಲ್ ಈ ಬಾರಿ ಯಾವಾಗಲೂ ಎರಡನೇ ಸ್ಥಾನದಲ್ಲಿ ಇರ್ತಿದ್ದಂಥ ಅಭಿಮನ್ಯು ಮೊದಲನೇ ಸ್ಥಾನಕ್ಕೆ ಬಂದಿದ್ದಾನೆ. ಅಂದರೆ ದ ಹೈಯೆಸ್ಟ್ ವೆಯ್ಟ್, ಜಾಸ್ತಿ ತೂಕವನ್ನು ಅವನು ಹೊಂದಿರ್ತಾನೆ. ಧನಂಜಯ ಎರಡನೇ ತೂಕವನ್ನು ಹೊಂದಿರ್ತಾನೆ, ಹಾಗೆ ಗೋಪಿ ಮೂರನೇ ತೂಕವನ್ನು ಹೊಂದಿರ್ತಾನೆ, ಭೀಮ ನಾಲ್ಕನೆಯದು. ಇದು ಇವಾಗ ಕಾಡಿನಿಂದ ನಾಡಿಗೆ ಬಂದಂಥ ನಮ್ಮ ಆನೆಗಳು. ಮುಂಬರುವ ದಿನಗಳಲ್ಲಿ ಅರಮನೆಯಲ್ಲಿ ಸ್ಟಾರ್ಟ್ ಆಗುವಂಥ ಅದರ ಒಂದು ರೇಷನ್ ದಿನಸಿ ಏನಿರುತ್ತೆ ಅದು ವಿಶೇಷವಾಗಿ ಬದಲಾವಣೆ ಆಗುತ್ತೆ. ಅದಕ್ಕೆ ಎಲ್ಲ ಬೆಣ್ಣೆ, ತುಪ್ಪ, ಕಾಳುಗಳು, ತರಕಾರಿಗಳು ಇವೆಲ್ಲವನ್ನು ಅವಕ್ಕೆ ಕೊಡಲಾಗುತ್ತೆ. ಅದ ನಂತರ ಒಂದು ವಿಶೇಷವಾದಂಥ ರಾಜವೈಭೋಗದ ಊಟದ ನಂತರವೂ ಕೂಡ ತೂಕ ಹಾಕುವ ಪ್ರಕ್ರಿಯೆಯಲ್ಲಿ ಸ್ವಲ್ಪ ಏರಿಳಿತ ಆಗೇ ಆಗುತ್ತೆ, ಹೆಚ್ಚು ಕಮ್ಮಿ ಆಗುತ್ತೆ. ಸೊ ಅದನ್ನು ಕಾದು ನೋಡೋಣ ಇನ್ನು ಮುಂಬರುವ ದಿನಗಳಲ್ಲಿ. ನಮ್ಮ ಇವತ್ತಿನ ಒಂದು ಎಪಿಸೋಡ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ MC ವಿಜಯ್ ಕೌಸಲ್ಯ ಯೂಟ್ಯೂಬ್ ಚಾನಲ್. ಆ್ಯಂಡ್ ದಿಸ್ ಇಸ್ MC ವಿಜಯ್ ಕೌಸಲ್ಯ ಸೈನಿಂಗ್ ಆಫ್. ನಮಸ್ಕಾರ.